ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಒಂದು ಧಾಬಾ ಸ್ಟೈಲ್ನಲ್ಲಿ ಮೇಥಿದು ದಾಲ್ ತಡ್ಕ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಎಲ್ಲ ನೀಟಾಗಿ ಹೇಳ್ತೀನಿ. ಆದರೆ ಅಷ್ಟೊಂದು ಅವ್ರು ಹಾಕಿದಷ್ಟು ಭಾಳಷ್ಟು ಹಾಕಬಾರ್ದು. ಮನೆಯಲ್ಲಿ ಅದು ಸ್ವಲ್ಪ ಜಾಸ್ತಿನೇ ಆಗ್ತದೆ. ಅದನ್ನು ಈಗ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿಗೆ ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ. ತೊಗರಿಬೇಳೆದು ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ನುಣ್ಣಗೆ ಬೆಂದಿದೆ ಈಗ ಅದು. ಇಲ್ಲಿ ನೋಡಿ, ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಅರ್ಧ ಕಟ್ನಷ್ಟು ಮೆಂತ್ಯ ಪಲ್ಯ ಹೆಚ್ಚಿಟ್ಕೊಂಡಿದ್ದೀನಿ ತೊಳೆದ್ಬಿಟ್ಟು. ಮಸಾಲೆಯಲ್ಲಿ ಏನೇನು ಹಾಕ್ತಾಯಿದ್ದೀನಿ ಅಂದರೆ, ಒಂದು ಸ್ವಲ್ಪ ಜೀರಾ ಪುಡಿ, ಒಂದು ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ವಲ್ಪ ಮೆಣಸಿನ ಪುಡಿ, ಆಮೇಲೆ ಲಾಸ್ಟಿಗೆ ಖಾರ ಪುಡಿ ಹಾಕ್ತೀನಿ ನಾನು. ಅದು ಹೆಂಗೆ ಹಾಕಬೇಕು ಕಲರ್ ಬರಲಿಕ್ಕೆ ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ ನಾನೀಗ. ನೋಡಿ, ಇಲ್ಲಿ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇದಕ್ಕೀಗೆ ನೋಡಿ, ಇದು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಮತ್ತು ಈರುಳ್ಳಿ ಈಗ ಚೆನ್ನಾಗಿ ತಾಳಿದೆ. ಈಗ ಇದಕ್ಕೆ ನಾನು ಮೆಂತ್ಯ ಪಲ್ಯ ಹೆಚ್ಚಿಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಹಾಕಿದ್ದೀನಿ ಈಗಾಗಲೇ. ಇದನ್ನು ಚೆನ್ನಾಗಿ ಕೈ ಆಡಿಸ್ಬೇಕೀಗ. ಹಾಕಿಬಿಟ್ಟು ಇದಕ್ಕೆ ಏನೇನು ಮಸಾಲೆ ಹಾಕಬೇಕಲ್ಲ ಅದನ್ನೆಲ್ಲ ಹಾಕ್ತೀನಿ ಈಗ ನಾನು. ನೋಡಿ, ಇದಕ್ಕೆ ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ, ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಬೇಕಂದರೆ ಗರಂ ಮಸಾಲ ಹಾಕ್ಕೋಬೇಕು ನೀವು. ಸ್ವಲ್ಪ ಹೌದೋ ಅಲ್ಲೋ ಅಷ್ಟೇ. ಹಂಗೆ ಸ್ಟ್ರಾಂಗ್ ಮಾಡಿದರೆ ದಾಲ್. ನೋಡಿ, ಈಗ ಮನೆಯಾಗ ಮಾಡಿದ್ದು ಗರಂ ಮಸಾಲ ಸ್ವಲ್ಪ ಹಾಕ್ತಾಯಿದ್ದೀನಿ. ನೀವು ಬೇಕಂದ್ರೆ ಲಾರ್ಜರ್ ಕ್ವಾಂಟಿಟಿ ಒಳಗೆ ಹಾಕ್ಕೋಬೋದು. ನಾನು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಇಲ್ಲಿ. ನೋಡಿ, ಈಗ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿದು ತಡ್ಕ ಮಾಡಿದ್ದೀನಿ. ಸ್ವಲ್ಪ ಕೆಂಪಾಗಬೇಕು. ಈ ತಡ್ಕ ಏನು ಮಾಡ್ತಾಯಿದ್ದೀನಿ ನಾನು ಈಗ. ದಾಲ್ಗೆ ಹಾಕ್ತಾಯಿದ್ದೀನಿ. ನೋಡಿ, ಆಮೇಲೆ ಈಗ ಇದಕ್ಕೆ ಕಲರ್ ಬರಬೇಕು ಅಂದರೆ ನಾನು ಭಾಳ ಹಾಕಿಲ್ಲ. ಈಗ ಹೆಂಗೆ ಹಾಕಬೇಕು ಅಂದರೆ, ಸ್ವಲ್ಪ ಎಣ್ಣೆಯಲ್ಲಿ ಇದು ಖಾರ ಪುಡಿ ಕಲಿಸ್ಬಿಟ್ಟು ಇದಕ್ಕೆ ಹಾಕಬೇಕು. ನೋಡಿ, ಇದಕ್ಕೀಗ ಈಗಿಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಕಲಿಬೇಕಿದು. ಇದನ್ನು ಟೇಸ್ಟು ಭಾಳ ಚೆನ್ನಾಗಿ ಬರ್ತದೆ ಹಾಕಿದ್ರೆ. ಹಿಂಗೆ ಇದನ್ನು ಒಯ್ದು ಏನು ಮಾಡಬೇಕು, ದಾಲ್ ನಿಮ್ಗೆ ಕಲರ್ ಬೇಕಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಇನ್ನು ಕೊನೆಯ ಸ್ಟೆಪ್ ಏನಂದರೆ, ಇನ್ನೊಂದು ಉಪ್ಪು ಚೆಕ್ ಮಾಡಬೇಕು. ಚೆಕ್ ಮಾಡಿಬಿಟ್ಟು ಅದಕ್ಕೆ ನಿಂಬೆಹಣ್ಣು ಹಿಂಡಬೇಕು. ನೋಡಿ, ನಾನು ನಿಂಬೆಹಣ್ಣು ಒಂದು ಅರ್ಧ ಹೋಳಿನಷ್ಟು ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ ಈಗ. ಆಯಿತು, ದಾಲ್ ತಡ್ಕ ಏನಾಯಿತು, ಧಾಬಾ ಸ್ಟೈಲ್ ದಾಲ್ ತಡ್ಕ ರೆಡಿ ಆಯ್ತು ಈಗ. ನೋಡಿ, ಎಷ್ಟು ಗಂದು ಘಮ ಬರ್ತಾಯಿದೆ. ನೀವು ಬೇಕಂದರೆ ಅದ್ರ ಗತಿನೇ ಆಗಬೇಕು ಪೂರ್ತಿ ಅಂತಂದರೆ ಎಲ್ಲ ಕ್ವಾಂಟಿಟೀಸ್ ಮಸಾಲೆ ಏನು ಹೇಳಿನಲ್ಲ ಸುಮಾರು ಹೆಚ್ಚು ಮಾಡಿ ಹಾಕ್ಕೋಬೇಕು. ಅದನ್ನೆಲ್ಲ ರೆಡಿ ಆಯ್ತು ಈಗ.